ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ವಿಜಯ್ ಚಾನಲಿಂದ ವಿಜಯ್ ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಷಯ ಏನಪ್ಪ ಅಂದರೆ, LBAನಲ್ಲಿ ನಿಮಗೇನಾದರೂ OTP ಬರ್ತಿಲ್ವಾ, ಅಥವಾ ಸ್ಯಾಟ್ಸ್ನಲ್ಲಿ ನಿಮ್ಮ ಒಂದು ಮೊಬೈಲ್ ನಂಬರ್ ಚೇಂಜ್ ಮಾಡಬೇಕಾ? ಆ ಒಂದು ಫಾರ್ ಎಕ್ಸಾಂಪಲ್ ಸ್ಯಾಟ್ಸ್ನಲ್ಲಿ ಮೊಬೈಲ್ ನಂಬರ್ ಚೇಂಜ್ ಮಾಡಿದ್ರೆ ಅಷ್ಟೇ OTP ಬರುತ್ತೆ. ಕೆಲವ್ರಿಗೆ ಏನಾಗುತ್ತೆ ಅಂದರೆ, ಮೊಬೈಲ್ ನಂಬರು ಬದಲಾವಣೆ ಮಾಡಿದ್ರೆ ಅಷ್ಟೇ. ಕೆಲವ್ರಿಗೆ ಮೊಬೈಲ್ ನಂಬರ್ ಸ್ಯಾಟ್ಸ್ನಲ್ಲಿ ಹಾಕಿರೋದಕ್ಕೆ ಮೊಬೈಲ್ ನಂಬರ್ ಇರೋದಿಲ್ಲ, ಈಗ ಬೇರೆ ನಂಬರ್ ಇರುತ್ತೆ. ಸೊ ನಾವು LBAಗೂ ಕಷ್ಟ ಆಗುತ್ತೆ, ಯಾಕಂದರೆ ಸ್ಯಾಟ್ಸ್ನಲ್ಲಿ ಎಂಟ್ರಿ ಇದ್ದರೆ ಅಷ್ಟೇ ನಾವು LBAಲ್ಲಿ ಏನೇ ಕೆಲಸ ಮಾಡೋಕ್ಕಾಗತ್ತೆ. ಸೊ LBAನಲ್ಲಿ ಸ್ಯಾಟ್ಸ್ನಲ್ಲಿ ನಾವು ಮೊಬೈಲ್ ನಂಬರನ್ನು ಚೇಂಜ್ ಮಾಡ್ಕೋಬೋದು, ನಾವು ಬದಲಾವಣೆನೂ ಮಾಡ್ಕೋಬೋದು. ಆ ಬದಲಾವಣೆ ಮಾಡ್ಕೊಂಡಿದ್ದ ನಂಬರ್ಗೆ ನಿಮಗೆ ಒಂದು OTP ಬರೋ ಥರ ಮಾಡ್ಕೋಬೋದು ಸ್ನೇಹಿತರೆ. ಈಗ ನೋಡಿ, ನೀವೇನು ಮಾಡಬೇಕಪ್ಪ ಅಂದರೆ, ನಿಮ್ಮ ಒಂದು ಮೊಬೈಲ್ನಲ್ಲಿ ಗೂಗಲ್ಗೆ ಹೋಗಿ SATS ಸ್ಯಾಟ್ಸ್ ಅಂತ ಟೈಪ್ ಮಾಡಿ ಸ್ನೇಹಿತರೆ. ಸ್ಯಾಟ್ಸ್ ಅಂತ ಟೈಪ್ ಮಾಡಬೇಕಾಗ ಸ್ಟೂಡೆಂಟ್ ಟ್ರ್ಯಾಕಿಂಗ್ ಸಿಸ್ಟಮ್ ಅಂತ ಬರುತ್ತೆ. ನೀವು ಲಾಗಿನ್ ಆಗಬೇಕು. ಲಾಗಿನ್ ಆಗೋದಂತೂ ಎಲ್ಲರಿಗೂ ಗೊತ್ತಿದೆ ಸ್ನೇಹಿತರೆ, ನಾನು ಲಾಗಿನ್ ಆಗೋದಂತೂ ಹೇಳೋದಿಲ್ಲ, ಅದು ಎಲ್ಲರಿಗೂ ಅಂತೂ ಗೊತ್ತಿದೆ. ನೀವು ಯಾವ ರೀತಿ ಲಾಗಿನ್ ಆಗಬೇಕು ಏನು ಅಂತ ಈಗ ಲಾಗಿನ್ ಆಗ್ತಾ ಇದ್ದೀನಿ ಸ್ನೇಹಿತರೆ. ಲಾಗಿನ್ ಆಗಿ ನಾವು ಸ್ಯಾಟ್ಸ್ನಲ್ಲಿ ನಮ್ಮ ಮೊಬೈಲ್ ನಂಬರ್ ಯಾವ ರೀತಿ ಬದಲಾವಣೆ ಮಾಡಬೇಕು ಅನ್ನೋದನ್ನು ನಾನು ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಈಗ OTP ಬಂದಿದೆ. ನಾನು OTPಯನ್ನು ವೆರಿಫೈ OTP ಕೊಟ್ಟಿದ್ದೀನಿ. ವೆರಿಫೈ OTP ಕೊಟ್ಟ ಮೇಲೆ ನಮ್ಮ ಒಂದು ಸ್ಕೂಲ್ ಲಾಗಿನ್ ಓಪನ್ ಆಗುತ್ತೆ. ಈ ರೀತಿ ಸ್ಕೂಲ್ ಲಾಗಿನ್ ಓಪನ್ ಆಗುತ್ತೆ ಸ್ನೇಹಿತರೆ. ನಾವು ಈಗ ಟೀಚರ್ ಡಾಟಾ, ಹೊಸ ಟೀಚರ್ ಡಾಟಾವನ್ನು ಸೇರಿಸಬೇಕು, ಹಾಗೂ ಆ ಒಂದು ಸ್ಯಾಟ್ಸ್ನಲ್ಲಿ ಮತ್ತು ಮೊಬೈಲ್ ನಂಬರ್ ಏನಾದರೂ ಬದಲಾವಣೆ ಮಾಡಬೇಕು, ಹಾಗೂ ಹೊಸ ಟೀಚರ್ ರಿಜಿಸ್ಟ್ರೇಷನ್ ಮಾಡಬೇಕಂದ್ರೂ ಸಹ ನಮ್ಗೆ ಇಲ್ಲೇ ಆಪ್ಷನ್ ಸ್ನೇಹಿತರೆ. ನಾವೇನು ಮಾಡಬೇಕು, ಇಲ್ಲಿ ಡ್ಯಾಶ್ ಬೋರ್ಡಲ್ಲಿದೆ ನೋಡಿ, ಟೀಚರ್ ಮ್ಯಾನೇಜ್ಮೆಂಟ್ ಅಂತಿದೆ ನೋಡಿ ಸ್ನೇಹಿತರೆ. ಈಗ ನಾನು ಟೈಪ್ ಮಾಡಿದ್ದೀನಲ್ಲ, ರೆಡ್ಡಲ್ಲಿ ಬಂದಿದೆಯಲ್ಲ, ಸೊ ಟೀಚರ್ ಮ್ಯಾನೇಜ್ಮೆಂಟ್ ಅಂತ ತಗೋಬೇಕು ಸ್ನೇಹಿತರೆ. ಈ ಟೀಚರ್ ಮ್ಯಾನೇಜ್ಮೆಂಟಲ್ಲಿ ನಾವು ಹೋಗಾಗ ಫಸ್ಟ್ ಆಪ್ಷನ್ನೇ ಅಪ್ಡೇಟ್ ಟೀಚರ್ ಡಾಟಾ ಅಂತಿದೆ ನೋಡಿ ಸ್ನೇಹಿತರೆ. ಈ ಅಪ್ಡೇಟ್ ಟೀಚರ್ ಡಾಟಾ ಮೇಲೆ ಟಚ್ ಮಾಡಿದ್ರೆ ನಾವು ಹೊಸ ಟೀಚರ್ನಾದರೂ ಆ್ಯಡ್ ಮಾಡ್ಬೋದು, ಅಥವಾ ಇರೋ ಟೀಚರ್ಸ್ನ ಡೀಟೇಲ್ಸ್ನ ನಾವು ಅಪ್ಡೇಟ್ ಮಾಡ್ಕೋಬೋದು ಸ್ನೇಹಿತರೆ. ಈ ರೀತಿ ನೋಡಿ ಸ್ನೇಹಿತರೆ, ಈ ರೀತಿ ಬರುತ್ತೆ. ಈಗ ನಮ್ಮ ಶಾಲೆಯಲ್ಲಿ ಆಲ್ರೆಡಿ ಇಲ್ಲಿ ಐದು ಕ್ರಮ ಸಂಖ್ಯೆ ತೋರಿಸ್ತೈತೆ, 5 ಜನ ಟೀಚರ್ಸ್ ತೋರ್ತೈತೆ. ಆದರೆ ನಮಗೆ ಬೇಕಾಗಿರೋದಿಲ್ಲಿ ಆ್ಯಕ್ಚುಲಿ ಇಬ್ಬರೇ ಇದ್ದಾರೆ ಸ್ನೇಹಿತರೆ. ಆಲ್ರೆಡಿ ನೋಡಿ 3 ಟ್ರಾನ್ಸ್ಫರ್ ಅಂತ ತೋರಿಸ್ತೈತೆ, ಇಬ್ಬರದ್ದು ಮಾತ್ರ ಅಟ್ ಪ್ರೆಸೆಂಟ್ ವರ್ಕಿಂಗ್ ಅಂತ ತೋರಿಸ್ತೈತೆ. ನಾವೇನಾದರೂ ಅಪ್ಡೇಟ್ ಮಾಡಬೇಕಂದ್ರೆ, ಫಾರ್ ಎಕ್ಸಾಂಪಲ್ ನಾವೇನಾದರೂ ಅಪ್ಡೇಟ್ ಮಾಡಬೇಕಂದ್ರೆ ಏನು ಮಾಡಬೇಕಪ್ಪ, ಈ ಒಂದು ಮಾಹಿತಿ ಏನಂದರೆ, ಇಲ್ಲಿ ಕೊನೆಯಲ್ಲಿ ಟೀಚರ್ ಮುಂದೆ ಆ ಒಂದು ಹೆಸರು ಮುಂದೆ ಅಪ್ಡೇಟ್ ಅಂತಿರುತ್ತೆ ನೋಡಿ ಸ್ನೇಹಿತರೆ. ಅಪ್ಡೇಟ್ ಅನ್ನೋ ಆಪ್ಷನ್ ಕೊಟ್ಕೋಬೇಕಾಗತ್ತೆ. ಅಪ್ಡೇಟನ್ನು ಕೊಟ್ಟು ಆಪ್ಷನ್ ಕೊಟ್ಟಾಗ ಇಲ್ಲಿ ನೀವು ಎಲ್ಲ ಡೀಟೇಲ್ಸ್ನು ಏನೇನು ಬೇಕೋ ಎಲ್ಲ ಪರಿಶೀಲಿಸಿಕೊಂಡು ನೀವು ಬದಲಾವಣೆ ಮಾಡ್ಕೋಬೋದು. ಇಲ್ಲಿ ನೋಡಿ, ಇಲ್ಲಿ ಕಾಂಟ್ಯಾಕ್ಟ್ ಡೀಟೇಲ್ಸ್ ಅಂತಿದೆಯಲ್ಲ, ಇಲ್ಲಿ ನೀವು ಯಾವ ನಂಬರನ್ನು ಹಾಕಿದರೆ ಆ ನಂಬರು ನಿಮಗೆ LBAಗೆ OTP ಬರುತ್ತೆ ಸ್ನೇಹಿತರೆ. ಇಲ್ಲಿ ಹಾಕಿರುವಂಥ ಮೊಬೈಲ್ ನಂಬರ್ಗೆ ನಿಮಗೆ OTP ಬರುತ್ತೆ ಸ್ನೇಹಿತರೆ. ಈ ಕಾಂಟ್ಯಾಕ್ಟ್ ಡೀಟೇಲ್ಸು ಫಸ್ಟು ಪರ್ಸ್ನಲ್ ಡೀಟೇಲ್ ಇದೆ, ಅದನ್ನು ನೀವು ಚೆಕ್ ಮಾಡ್ಕೋಬೋದು. ಅದು EEDಸಿಂದ ಸಿಂಕ್ ಆಗಿರುತ್ತೆ ಸ್ನೇಹಿತರೆ. ಕರೆಂಟ್ ಅಡ್ರೆಸ್ ಡೀಟೇಲ್ಸ್ ಅಂತಿದೆ ನೋಡಿ. ಈ ಕರೆಂಟ್ ಅಡ್ರೆಸ್ ಅಂದರೆ ಸದ್ಯಕ್ಕೆ ಯಾವ ಒಂದು ಕರೆಂಟ್ ಅಡ್ರೆಸ್ಸು ಅಟ್ ಪ್ರೆಸೆಂಟ್ ಯಾವುದು ನಿಮ್ಮ ಒಂದು ಇದು ಅಂತಲೂ ನೋಡ್ಕೋಬಹುದು ಸ್ನೇಹಿತರೆ. ಅದೇ ರೀತಿ ಮತ್ತು ಪರ್ಮನೆಂಟ್ ಅಡ್ರೆಸ್ ಏನಿದೆ ಅದನ್ನು ಸಹ ನೀವು ನೋಡ್ಕೋಬೋದು. ಪ್ರೂಫ್ ಆಫ್ ಡಾಕ್ಯುಮೆಂಟ್ ID ಚೆಕ್ ಮಾಡ್ಕೊಂಡು ಅಪ್ಡೇಟ್ ಮಾಡ್ಕೋಬೋದು. ಮತ್ತು ಟೀಚರ್ ಡೀಟೇಲ್ಸ್, ಅಕಾಡೆಮಿಕ್ ಡೀಟೇಲ್ಸು, ಮತ್ತು ಪರ್ಸ್ನಲ್ ಈ ಒಂದು ಎಜುಕೇಷನ್ ಕ್ವಾಲಿಫಿಕೇಷನ್ ಡೀಟೇಲ್ಸು ಅಪ್ಡೇಟ್ ಮಾಡ್ಕೋಬೋದು. ಎಕ್ಸ್ಟ್ರಾ ಬೇಕಂದರೆ ಇಲ್ಲಿ ಆ್ಯಡ್ ಅಂತಿದೆ, ಆ್ಯಡ್ ಮಾಡ್ಕೋಬೋದು ಈ ಓದಿರೋ ಕ್ವಾಲಿಫಿಕೇಷನ್ನ. ನೆಕ್ಸ್ಟು ಮೇಯ್ನ್ ಸಬ್ಜೆಕ್ಟ್ ಯಾವ ಸಬ್ಜೆಕ್ಟ್ ಥಾಟ್ ಮಾಡ್ತೀನಿ ಅಂತ ಅಪ್ಡೇಟ್ ಮಾಡ್ಕೋಬೋದು. ಮತ್ತು ಟ್ರೈನಿಂಗ್ಸ್ ಎಷ್ಟೆಷ್ಟು ದಿನ ಟ್ರೈನಿಂಗ್ಸ್ ರಿಸೀವ್ಡ್ ಆಗಿದೆ ಅನ್ನೋದು ಅಪ್ಡೇಟ್ ಮಾಡ್ಕೋಬೋದು. ಮತ್ತು ಈ ರೀತಿ ಕೆಳಗೆ ಎಲ್ಲಿವರೆಗೂ ಮ್ಯಾಥ್ಸ್ ಎಲ್ಲಿವರೆಗೂ ಓದಿದ್ರಿ, ಇಂಗ್ಲೀಷ್ ಎಲ್ಲಿವರೆಗೂ ಹೋಗಿದ್ರಿ, ಸೈನ್ಸ್ ಎಲ್ಲಿವರೆಗೂ ಓದಿದ್ದೀರಿ ಅನ್ನೋದು ಸಹ ಮಾಹಿತಿನ ನಾವು ಅಪ್ಡೇಟು ಮಾಡ್ಕೋಬೋದು ಸ್ನೇಹಿತರೆ. ಮುಖ್ಯವಾಗಿ ನಾನು ಹೇಳ್ತಾ ಇರೋದೇನಪ್ಪ ಅಂದರೆ, ಇಲ್ಲಿ 2ನೇ ಆಪ್ಷನ್ನು ಕಾಂಟ್ಯಾಕ್ಟ್ ಡೀಟೇಲ್ಸಲ್ಲಿ ಹೋಗಿ ನಿಮ್ಮ ಮೊಬೈಲ್ ನಂಬರನ್ನು ಚೇಂಜ್ ಮಾಡ್ಕೋಬೋದು. ಹೊಸದಾಗಿ ಏನಾದರೂ ಸೇರಿಸ್ಬೇಕಂದ್ರೆ ಆಮೇಲೆ ಹೇಳ್ತೀನಿ ಸ್ನೇಹಿತರೆ. ನಾನು ಹೊಸದಾಗಿ ಇದರಲ್ಲಿ ಆ್ಯಡ್ ಮಾಡಬೇಕಂದ್ರೆ ಹೆಂಗೆ ಅಂತ. ಈ ರೀತಿ ಮಾಡಿದ್ಮೇಲೆ ಕೆಳಗೆ ಅಪ್ಡೇಟ್ ಅಂತಿದೆ. ಸೊ ನಾವು ಅಪ್ಡೇಟ್ ಕೊಟ್ಟಾಗ ನೋಡಿ, ಟೀಚರ್ ಸಕ್ಸಸ್ಫುಲಿ ಅಪ್ಡೇಟೆಡ್ ಅಂತ ಬಂತು ಸ್ನೇಹಿತರೆ. ಈಗ ನಾವು ಏನು ಮಾಡಬೇಕಪ್ಪ ಅಂದರೆ, ಹೊಸ ಟೀಚರ್ನ ಹೆಂಗೆ ಆ್ಯಡ್ ಮಾಡಬೇಕು ಅಂದರೆ, ಮತ್ತೆ ನಾವೇನು ಮಾಡಬೇಕು, ಇಲ್ಲಿ ಅಪ್ಡೇಟ್ ಟೀಚರ್ ಡಾಟಾ ಅದೇ ಆಪ್ಷನ್. ಟೀಚರ್ ಕಂಪ್ಯೂಟ್ರಲ್ಲಿ ಬ್ಯಾಕ್ ಹೋಗ್ಬೋದು, ಅದೇ ಮೊಬೈಲಲ್ಲಿ ಬ್ಯಾಕ್ ಹೋಗೋಕ್ಕಾಗಲ್ಲ. ಇಲ್ಲಿ ತುಂಬ ಪೂರ ಕೆಳಗೆ ಏನಿದೆ ನೋಡಿ, ನ್ಯೂ ಟೀಚರ್ ರಿಜಿಸ್ಟ್ರೇಷನ್ ಅಂತಿದೆ ನೋಡಿ ಸ್ನೇಹಿತರೆ. ಈ ನ್ಯೂ ಟೀಚರ್ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ಕ್ಲಿಕ್ ಮಾಡಿದಾಗ ಏನಾಗುತ್ತಂದರೆ, ನಮಗೆ ಯಾರಿದ್ದಾರಪ್ಪ ಸದ್ಯಕ್ಕೆ ಟೀಚರು, ಆ ಒಂದು KJD ನಂಬರ್ ಬೇಕಾಗತ್ತೆ. ಯಾರಾದರೂ ಆಗಲಿ ನಮ್ಮ ಸ್ಕೂಲ್ಗೆ ಹೊಸದಾಗಿ ಬಂದಿದ್ದಾರೆ, ಅವ್ರ KJD ನಂಬರ್
ನಂಬರ್ ಬೇಕಾಗುತ್ತೆ ಸ್ನೇಹಿತರೆ. ಆ KJD ನಂಬರ್ ಹಾಕಿದಾಗ ಮಾತ್ರ ನಮ್ಮ ಒಂದು ಡೀಟೇಲ್ಸ್ ಎಲ್ಲ ಓಪನ್ನು ಆಗುತ್ತೆ. ಇಲ್ಲಿ ಮೇಲೆ KJD ಅಂತ ಕೊಟ್ಟಿದ್ದಾರಲ್ವ, ಸೊ ಅಲ್ಲಿ KJD ನಂಬರ್ ಹಾಕಿ ಇಲ್ಲಿ ಸಿಂಕ್ ಡಾಟಾ ಅಂತ ಕೊಟ್ಟಾಗ ಈ ಪರ್ಸ್ನಲ್ ಡೀಟೇಲ್ಸ್ ಎಲ್ಲ ಬಂದು ಸೇರಿಕೊಳ್ತದೆ ಸ್ನೇಹಿತರೆ. ಈ KJD ನಂಬರ್ ಹಾಕಿ ಸಿಂಕ್ EEDS ಅಂದರೆ EEDS ಅಲ್ಲಿ ನಮ್ದು ಏನು ಮಾಹಿತಿ ಇದೆಯೋ ಅದೇ ಮಾಹಿತಿ ಈ ಪರ್ಸ್ನಲ್ ಡೀಟೇಲ್ಸ್ ಎಲ್ಲ ಇದೆಯಲ್ಲ, ನೇಮ್ ಇನ್ ಕನ್ನಡ, ಫಾದರ್ ನೇಮು, ಡೇಟ್ ಆಫ್ ಬರ್ತು, ಕ್ಯಾಸ್ಟು, ಡೇಟ್ ಆಫ್ ಜಾಯಿನ್ ಸ್ಕೂಲು, ಡೇಟ್ ಆಫ್ ಜಾಯಿನ್ ಸರ್ವೀಸು, ಇವೆಲ್ಲ ಓಪನ್ ಆಗ್ತದೆ ಸ್ನೇಹಿತರೆ. ಮತ್ತು ರಿಲಿಜಿಯನ್ನು, ಮ್ಯಾರಿಟಲ್ ಸ್ಟೇಟಸ್ಸು, ಆಧಾರ್ ನಂಬರು ಎಲ್ಲ ಇದಾಗುತ್ತೆ. ಕಾಂಟ್ಯಾಕ್ಟ್ ನಂಬರ್ ಡೀಟೇಲ್ಸು ಸಹ EEDS ಇಂದನೇ ಬರುತ್ತೆ. ಒಂದು ವೇಳೆ ಬಂದಿಲ್ಲ ಅಂದರೆ ಇಲ್ಲಿ ನೀವು ಇಮೇಲ್ ID ಮತ್ತು ಕಾಂಟ್ಯಾಕ್ಟ್ ಡೀಟೇಲ್ಸನ್ನು ಹಾಕೋಬೋದು. ಬಟ್ ಮೊಬೈಲ್ ನಂಬರ್ ಅಂತೂ ಮ್ಯಾಂಡೇಟ್ರಿ ಸ್ನೇಹಿತರೆ. ನೀವು ಯಾವ್ದು ತುಂಬಿಲ್ಲ ಅಂದರೂ ರೆಡ್ ಮಾರ್ಕ್ ಇದೆಯಲ್ಲ, ಆ ರೆಡ್ ಮಾರ್ಕ್, ಸ್ಟಾರ್ ರೆಡ್ ಮಾರ್ಕ್ ಇದೆಯಲ್ಲ, ಅದನ್ನು ನೀವು ತುಂಬಲೇಬೇಕು. ಅವ್ರು ತುಂಬಿಲ್ಲ ಅಂದರೆ ನಿಮಗೆ ಒಂದು ತಗೊಳ್ಳಲ್ಲ ಸ್ನೇಹಿತರೆ. ಮತ್ತೇನು ಮಾಡಬೇಕಪ್ಪ ಅಂದರೆ ಕರೆಂಟ್ ಅಡ್ರೆಸ್ಸು ಪರ್ಮನೆಂಟ್ ಅಡ್ರೆಸ್ಸು ಸೇಮ್ ಬರುತ್ತೆ. ಆಲ್ಮೋಸ್ಟ್ ಕೆಲವು ಬದಲಾವಣೆ ಇರುತ್ತದೆ. ಕರೆಂಟ್ ಅಡ್ರೆಸ್ಗೆ ನೀವು ಅದನ್ನೇ ಪರ್ಮನೆಂಟ್ ಅಡ್ರೆಸ್ ಆಗಬೇಕಂದ್ರೆ ಮತ್ತೆ ಇಲ್ಲಿ ಟೈಪ್ ಮಾಡೋಷ್ಟು ಅವಶ್ಯಕತೆ ಇಲ್ಲ. ಇಲ್ಲೊಂದು ಬಾಕ್ಸ್ ಇದೆ ನೋಡಿ, ಸೆಲೆಕ್ಟ್ ಈ ಪರ್ಮನೆಂಟ್ ಅಡ್ರೆಸ್ ಈಸ್ ಸೇಮ್ ಆ್ಯಸ್ ಅಬೋವ್ ಅಂತಿದೆಯಲ್ಲ, ಇಲ್ಲಿ ನೀವು ಟಚ್ ಮಾಡಿದ್ರೆ ಸಾಕು. ಅಲ್ಲಿ ಮೇಲೆ ಕರೆಂಟ್ ಅಡ್ರೆಸ್ ಏನಿದೆ ಅಲ್ಲಿ ಇಲ್ಲಿ ಪರ್ಮನೆಂಟ್ ಅಡ್ರೆಸ್ ಬಂದು ಕುತ್ಕೊಂಡು ಬಿಡ್ತದೆ. ಒಂದು ವೇಳೆ ನೀವು ಕರೆಂಟ್ ಅಡ್ರೆಸ್ ಬೇರೆ ಪರ್ಮನೆಂಟ್ ಅಡ್ರೆಸ್ ಬೇರೆ ಅಂದರೆ ಅದು ಬೇರೆ ಬೇರೆನೇ ಇಡ್ಬೋದು ಸ್ನೇಹಿತರೆ. ಅದೇ ರೀತಿ ಪ್ರೂಫ್ ಆಫ್ ಐಡೆಂಟಿ ಡಾಕ್ಯುಮೆಂಟ್ ಅಂದರೆ ಇಲ್ಲಿ ನೀವು ಯಾವ ಡಾಕ್ಯುಮೆಂಟ್ ಬೇಕೋ ಅದನ್ನು ಇಲ್ಲಿ ನೀವು ಫೈಲ್ ಚೂಸ್ ಮಾಡ್ಕೊಂಡು ಹಾಕ್ಬೋದು. ಇದು ಮ್ಯಾಂಡೇಟ್ರಿ ಇಲ್ಲ, ರೆಡ್ ಮಾರ್ಕ್ ಇಲ್ಲ, ಹಾಕಿದ್ರೆ ಹಾಕ್ಬೋದು, ಬಿಟ್ಟರೆ ಬಿಡ್ಬೋದು ಸ್ನೇಹಿತರೆ. ಅಕಾಡೆಮಿಕ್ ಡೀಟೇಲ್ಸ್ ಅಂತಿದೆ. ನೀವು ನಿಮ್ಮ ಅಕಾಡೆಮಿಕ್ ಡೀಟೇಲ್ಸು, ನಿಮ್ಮ ಒಂದು ಯಾವ ಟೈಪ್, ನೀವು ಟೀಚರ್ ಯಾವ ಟೈಪು, ನಿಮ್ಮ ಕೇಡರ್ ಏನೋ, ನಿಮ್ಮ ಕ್ವಾಲಿಫಿಕೇಷನ್ ಏನೋ, ನಿಮ್ಮ ಅಪಾಯಿಂಟೆಡ್ ಲೆವೆಲ್ ಏನೋ, ನೀವು ಯಾವ ಕ್ಲಾಸ್ ಸ್ಟಾರ್ಟ್ ಮಾಡ್ತೀರಿ. ಇಲ್ಲಿ 49ನೇ ಕಾಲಮು ಅಕಾಡೆಮಿಕ್ ಕ್ವಾಲಿಫಿಕೇಷನ್ ಅಂತಿದೆ. ನೀವು ಏನೇನು ಕ್ವಾಲಿಫಿಕೇಷನ್ ಮಾಡಿ ಇಲ್ಲಿ ಒಂದೇ ಆಪ್ಷನ್ ಒಂದು ಸಲ ಹಾಕೋಕ್ಕೆ ಅವಕಾಶ ಇದೆ. ಮತ್ತು ಎಕ್ಸ್ಟ್ರಾ ಇನ್ನು ಕ್ವಾಲಿಫಿಕೇಷನ್ ಸೇರಿಸ್ಬೇಕಂದ್ರೆ ನೀವು ಹ್ಯಾಡ್ ಅಂತ ಆಪ್ಷನ್ ಇದೆ ಸ್ನೇಹಿತರೆ. ಹ್ಯಾಡ್ ಅನ್ನೋ ಆಪ್ಷನ್ಗೆ ಟಚ್ ಮಾಡಿದ್ರೆ ನೀವು ಇನ್ನೂ ಎಕ್ಸ್ಟ್ರಾ ಕ್ವಾಲಿಫಿಕೇಷನನ್ನು ಹಾಕ್ಕೊತ ಹೋಗ್ಬೋದು. ಅದೇ ರೀತಿ ಎಲ್ಲವೂ ಇಲ್ಲಿ ಡೀಟೇಲ್ಸ್ ಓದ್ಕೊಂಡು ಎಂಟ್ರಿ ಮಾಡಿ. ಸ್ಟಾರ್ ಮಾರ್ಕ್ ಇರೋವಂತೂ ಬಿಡಲೇಬೇಡಿ. ಅದೇ ರೀತಿ ಮೇನ್ ಸಬ್ಜೆಕ್ಟ್ ಥಾಟ್, ನೀವು ಯಾವ ಸಬ್ಜೆಕ್ಟ್ ಪಾಠ ಮಾಡ್ತೀರಿ ಅನ್ನೋದು ಇಲ್ಲಿ ಹಾಕಲೇಬೇಕು. ಒಂದಂತೂ ಮಸ್ಟ್ ಆ್ಯಂಡ್ ಶುಡ್ಡು. ಇನ್ನು 2, 3 ನೀವು ಹಾಕಿದ್ರೆ ಹಾಕ್ಬೋದು, ಬಿಟ್ಟರೆ ಬಿಡ್ಬೋದು. ಬಟ್ ಒಂದಂತೂ ಸ್ಟಾರ್ ಮಾರ್ಕ್ ಇದೆ, ಒಂದು ಸಬ್ಜೆಕ್ಟ್ ಆದರೂ ಎಂಟ್ರಿ ಮಾಡಲೇಬೇಕಾಗತ್ತೆ. ಅದೇ ರೀತಿ ನೀವು ಏನು ಮಾಡಬೇಕು, ಟೋಟಲ್ ಡೇಸ್ ಆಫ್ ಈ ಸರ್ವಿಸ್ ಟ್ರೈನಿಂಗ್ ರಿಸೀವ್ಡ್ ಇನ್ ಲಾಸ್ಟ್ ಅಕಾಡೆಮಿಕ್ ಇಯರ್. ಇನ್ ಲಾಸ್ಟ್ ಅಕಾಡೆಮಿಕ್ ಏನಂದರೆ ಹೋದ ವರ್ಷದ ಒಂದು ಅಕಾಡೆಮಿಕ್ ಇಯರಲ್ಲಿ ನೀವು ಎಷ್ಟು ತರಬೇತಿಗಳನ್ನು ಪಡೆದಿದ್ದೀರಿ, ಯಾವ್ಯಾವು, ಬ್ಲಾಕ್ ಲೆವೆಲಲ್ಲಿ ಎಷ್ಟು, ಡಿಸ್ಟಿಕ್ ಲೆವೆಲಲ್ಲಿ ಎಷ್ಟು, ಕ್ಲಸ್ಟರ್ ಲೆವೆಲಲ್ಲಿ ಎಷ್ಟು, ಅದರ್ಸ್ ಏನು, ಎಲ್ಲವನ್ನು ಇಲ್ಲೇ ಹಾಕಬೇಕಾಗತ್ತೆ. ಎಲ್ಲ ಸ್ಟಾರ್ ಮಾರ್ಕ್ ಇದೆ. ನೀವು ಅಟ್ಲೀಸ್ಟ್ ನೀವು ಹೋಗಿಲ್ಲ ಅಂದರೆ ಅಲ್ಲಿ 0 ಆದರೂ ಎಂಟ್ರಿ ಮಾಡಬೇಕಾಗತ್ತೆ. ಖಾಲಿ ಅಂತೂ ಬಿಡಕ್ಕೆ ಬರಲ್ಲ ಸ್ನೇಹಿತರೆ. ಅದರ್ ಡೀಟೇಲ್ಸ್ ಮೇಯ್ನ್ ಇದೆ ನೋಡಿ ಸ್ನೇಹಿತರೆ. ನೀವು ಎಲ್ಲಿವರೆಗೂ ಏನೇನು ಕ್ವಾಲಿಫಿಕೇಷನ್ ತೊಗೊಂಡಿದ್ದೀರಿ ಅನ್ನೋದು ಇವೆಲ್ಲ ಸ್ಟಾರ್ ಮಾರ್ಕ್ ಇದೆ. ಇದು ಸಹ ನೀವು ಕಂಪಲ್ಸರಿ ನೀವು ತುಂಬಲೇಬೇಕಾಗುತ್ತೆ. ತುಂಬಿ ಸಬ್ಮಿಟ್ ಅಂತ ಕೊಟ್ಟ ಮೇಲೆ ನಿಮ್ಮ ಒಂದು ಮಾಹಿತಿ ಸಕ್ಸಸ್ಫುಲ್ಲಿ ಅಂತ ಬರುತ್ತೆ ಸ್ನೇಹಿತರೆ. ಈ ರೀತಿ ನೀವು ಪ್ರತಿ ಮಾಹಿತಿನೂ ಸಹ ನಿಮ್ಮ ಒಂದು ಮೊಬೈಲಲ್ಲಿ ನೀವು ನಿಮ್ಮ ಒಂದು ಡಾಟಾವನ್ನು ಸ್ಯಾಟ್ಸ್ನಲ್ಲಿ ಸೇರಿಸ್ಬೋದು. ಹಾಗೂ ಇಲ್ಲಿ ಯಾವ ನಂಬರ್ ನೀವು ಕಾಂಟ್ಯಾಕ್ಟ್ ಮಾಡ್ತೀರೋ ಆ ನಂಬರ್ಗೆ ನಿಮಗೆ LBNಲ್ಲೂ ಸಹ OTP ಬರುತ್ತೆ ಸ್ನೇಹಿತರೆ. ಇದುವರೆಗೂ ಒಂದು ವೇಳೆ ಕೆಲವ್ರು ಸರ್ ನನಗೆ OTP ಬರ್ತಿಲ್ಲ, ನಾನು ಏನು ಮಾಡಬೇಕು ಅಂದರೆ ನೀವೇನು ಮಾಡಬೇಕಂದ್ರೆ ಈ ಒಂದು ಆಪ್ಷನನ್ನು ಓಪನ್ ಮಾಡಿ ಕಾಂಟ್ಯಾಕ್ಟ್ ಡೀಟೇಲ್ಸಲ್ಲಿ ಮೊಬೈಲ್ ನಂಬರ್ ಸ್ಟಾರ್ ಮಾರ್ಕ್ ಇದೆಯಲ್ಲ ಅಲ್ಲಿ ಬಂದು ನೀವು ಕರೆಕ್ಟಾಗಿ ನಿಮ್ಮ ಹತ್ರ ಇರೋ ಮೊಬೈಲ್ ನಂಬರ್ ಹಾಕಿ ನಿಮಗೆ OTP ಬರುತ್ತೆ ಸ್ನೇಹಿತರೆ. ಈ ರೀತಿ ಮಾಡಿ ನಿಮಗೆ ಖಂಡಿತ OTP ಬರುತ್ತೆ ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಸ್ಯಾಟ್ಸ್, UDIS, HRMS ಇನ್ನೂ ನಮ್ಮ ಶಿಕ್ಷಣದ ಎಲ್ಲ ಒಂದು ಸಮಸ್ಯೆಗಳಿಗೂ ಸಹ ನಾನು ಆದಷ್ಟು ಪರಿಹಾರ ಕೊಡೋಕ್ಕೆ ಪ್ರಯತ್ನ ಮಾಡ್ತಾ ಇರ್ತೀನಿ. ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಥ್ಯಾಂಕ್ ಯು ಸ್ನೇಹಿತರೆ.